ನಮಸ್ಕಾರ ಸ್ನೇಹಿತರೆ. ನಮ್ಮಲ್ಲಿ ಅನೇಕ ರೀತಿಯ ಆಹಾರ ವಿಹಾರಗಳಿಂದ ನಾನಾ ರೀತಿಯ ಕಾಯಿಲೆಗಳನ್ನು ಬರ್ತವೆ. ಶಕ್ತಿಹೀನತೆ, ನಿಶಕ್ತಿ, ಯಾವ ಕೆಲಸ ಕಾರ್ಯ ಮಾಡೋಕ್ಕಾಗಲ್ಲ. ಇದರಿಂದ ನಾವು ಶಕ್ತಿಹೀನ ಕಳ್ಕೊತೀವಿ. ನರ್ವ್ಸ್ ಎಲ್ಲ ವೀಕ್ ಆಗೋದು, ಅದಕ್ಕೂ ಅಂತಹ ಸ್ಥಿತಿಯಲ್ಲಿ ನಾವು ಚೆಕ್ ಮಾಡಿದಾಗ ನರ್ವ್ಸ್ ವೀಕ್ ಆಗಿದೆ ಅಂತ ಆಗ ಡಾಕ್ಟ್ರ್ ಹತ್ರ ಹೋದಾಗ ಅವರು ಆ ಟಾನಿಕ್ಕು ಈ ಟಾನಿಕ್ಕು ಅದು ಇದೆಲ್ಲ ರೆಕಮೆಂಡ್ ಮಾಡ್ತಾರೆ. ನಾವು ಅದನ್ನು ಪರ್ಚೇಸ್ ಮಾಡಿ ಅದನ್ನು ಸೇವನೆ ಮಾಡ್ತೀವಿ. ಅದು ಏನು ಮಾಡುತ್ತೆ, ರಾಸಾಯನಿಕ ಅಲ್ಲ, ಈಗೇನು ಅದು ನಮಗೆ ತೊಂದರೆ ಕೊಡ್ತಾ ಬರ್ತದೆ. ಮತ್ತು ಅದಕ್ಕೊಂದು ಟ್ಯಾಬ್ಲೆಟು, ಅದಕ್ಕೂ ಇಂಜೆಕ್ಷನ್, ಈ ಥರ ಕಂಟಿನ್ಯೂ ಮಾಡ್ತಾಯಿರ್ತೀವಿ ನಾವು. ಟ್ಯಾಬ್ಲೆಟ್ ಇಂಜೆಕ್ಷನ್ ಅಂತ. ಕೊನೆಗೆ ಅದರಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ಬಂದು ನಾವು ನಮ್ಮ ದೇಹ ಸ್ಥಿತಿ ಬಹಳ ಕೆಟ್ಟೋಗುತ್ತೆ. ಅಂತಹ ಒಂದು ಸಮಯಕ್ಕೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳು ಅಂದರೆ ಈ ಅಶ್ವಗಂಧ ಚೂರ್ಣ ಅಂತ. ಈ ಅಶ್ವಗಂಧ ಚೂರ್ಣವನ್ನು ನಾವು ಸ್ವಂತ ತಯಾರು ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಇರ್ತದೆ. ಯಾಕಂದರೆ ಈ ಗಿಡವನ್ನು ಕಂಡಿಡಿದು ಆ ಗಿಡದ ಒಂದು ಕೊಂಬುಗಳನ್ನು ಕಟ್ ಮಾಡಿ ಎಲೆ ತೆಗೆದು ಈ ಕೊಂಬುಗಳನ್ನು ಹಾಲಲ್ಲಿ ನೆನೆಸಿ ಕಾಯಿಸಿ ಮತ್ತೆ ಅದನ್ನು ತೆಗೆದು ಒಣಗಿಸಿ ಕಡ್ಡಿಗಳು ಮತ್ತೆ ಹಾಲು ಹಾಕಿ ಮತ್ತೆ ಅದನ್ನು ಕಾಯಿಸಿ, ಈ ಥರ ಪ್ರೋಸೆಸ್ 14 ಸರ್ತಿ ನಡಿಬೇಕು. 14 ಸರ್ತಿ ನಡೆದಾಗ ಇದನ್ನು ಒಣಗಿಸಿ ಅದನ್ನು ಚೂರ್ಣ ತಯಾರಿಸ್ಕೊಂಡು ವಸ್ತ್ರಕಾಯದ ಪಡೆದು ಚೂರ್ಣ ತಯಾರಿಸಿ ಈ ಚೂರ್ಣವನ್ನು ಹಾಲು ಕಾಯಿಸಿ ಬಿಸಿ ಹಾಲಿಗೆ 1 ಟೀ ಸ್ಪೂನ್ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಸೇವನೆ ಮಾಡ್ತಾ ಬಂದರೆ ನಮಗೆ ಅಷ್ಟು ಶಕ್ತಿ ಬರ್ತದೆ. ಈ ಅಶ್ವಗಂಧ ಅಷ್ಟು ಶಕ್ತಿ ಬರ್ತದೆ ನಮಗೆ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ನಾನಾ ರೀತಿಯ ಶಕ್ತಿಯನ್ನು, ಅಂದರೆ ನರ್ವ್ಸ್, ಗಂಡಸರ ಪುರುಷಾಂಗ ಇತ್ಯಾದಿಗಳೆಲ್ಲ ಸ್ಟ್ರಾಂಗ್ ಆಗಿ ನಮಗೆ ಆ ನರ್ವ್ಸ್ ವೀಕನ್ನು ಕಳೆಯುತ್ತೆ. ಇದನ್ನು ನಾವು ರೆಡಿಮೇಡ್ ಸಿಗುತ್ತೆ ನಮಗೆ, ಆ ರೆಡಿಮೇಡಿಂದ ನಾವು ಇದನ್ನು ಸೇವನೆ ಮಾಡಬಹುದು. ಈ ಅಶ್ವಗಂಧ ಅದಕ್ಕಿಂತಲೆಲ್ಲ ರೀತಿಯಲ್ಲಿ ನಮ್ಮ ಗ್ಲ್ಯಾಂಡ್ಸನ್ನು ಶಕ್ತಿಯುತ ಮಾಡಿ ಅದು ಆಕ್ಟಿವೇಟ್ ಮಾಡಿ ನಾನಾ ರೀತಿಯಲ್ಲಿ ನಮಗೆ ಸಹಾಯ ಆಗುತ್ತೆ. ಸ್ನೇಹಿತರೆ, ಈ ಅಶ್ವಗಂಧವನ್ನು ಎಲ್ಲ ಸಿಕ್ಕಿದ್ರೂ ಸಹ ಆ ಒಂದು ಎಲೆಯಿಂದ ಕಷಾಯ ಮಾಡ್ಕೋಬೋದು. ಆದರೆ ಅಷ್ಟು ಎಫೆಕ್ಟ್ ಇರಲ್ಲ. ಈ ಒಂದು ಕಡ್ಡಿಗಳಿಂದ ಆ ಒಂದು ಚೂರ್ಣ ತಯಾರಿಸ್ಕೊಂಡು ಸೇವನೆ ಮಾಡೋದು ನಮಗೆ ಅಷ್ಟು. ಮತ್ತು ಅದೆಲ್ಲ ಹಾಲಲ್ಲದೆ ಜೇನುತುಪ್ಪ ಅದರಲ್ಲೂ ಸಹ ಹಾಕ್ಕೊಂಡು ನಾವು ಸೇವನೆ ಮಾಡ್ಬೋದು ಕಲಸಿ. ಇದು ಸಹ ಒಳ್ಳೆ ಎಫೆಕ್ಟ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಎಲ್ರಿಗೂ ನೋಡಲಿ, ಅವ್ರ ಮನೆಗೆ ಅವರೇ ಒಯ್ದಾಡ. ನಮಸ್ಕಾರ.